ಎಲ್ರಿಗೂ ನಮಸ್ಕಾರ. ವಾಯ್ಸ್ ಆಫ್ ಸೋಲ್ನ 11ನೇ ಎಪಿಸೋಡಿಗೆ ಸ್ವಾಗತ. ಸೊ ಇವತ್ತು ನಾನು ಇತ್ತೀಚೆಗೆ ಓದಿದಂಥ ಭೈರಪ್ಪನವರ ತಬ್ಬಲಿಯೂ ನೀನಾದೆ ಮಗನೇ ಕಾದಂಬರಿಯ ಬಗ್ಗೆ ಒಂದೆರಡು ಅಭಿಪ್ರಾಯವನ್ನು ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಓದಿದ ಎಲ್ಲ ಒಂದು ಕಾದಂಬರಿಗಳಿಗಿಂತ ನನಗೆ ಅತ್ಯಂತ ವಿಶಿಷ್ಟವಾಗಿ ಕಾಣಿಸಿದ್ದು ತಬ್ಬಲಿಯೂ ನೀನಾದೆ ಮಗನೇ. ಯಾಕಂದರೆ ಭೈರಪ್ಪನವರು ಹೆಚ್ಚಿನ ಕಾದಂಬರಿಗಳಲ್ಲಿ ಅವರು ಪ್ರಕಟಪಡಿಸ್ತಿದ್ದಂತಹ ಒಂದು ಸಿದ್ಧಾಂತ ಸ್ಪಷ್ಟವಾಗಿರ್ತಾಯಿತ್ತು. ಯಾವುದೋ ಒಂದು ಕಡೆಯಲ್ಲಿ ಅಥವಾ ಮತ್ತೊಂದು ಕಡೆಯನ್ನು ಸಕಾರಣವಾಗಿ ಮತ್ತು ಒಂದು ರೀತಿಯ ಮಾರ್ಮಿಕವಾಗಿ ಖಂಡಿಸಲೇ ಬರಿತಾಯಿದ್ರು ಎಲ್ಲ ಕಾದಂಬರಿಗಳನ್ನು. ಆದರೆ ತಬ್ಬಲಿಯೂ ನೀನಾದ ಮಗನೇ ಕಾದಂಬರಿಯಲ್ಲಿ ಅವರು ಸ್ಪಷ್ಟವಾಗಿ ಯಾವುದೇ ಒಂದು ಸಿದ್ಧಾಂತವನ್ನು ಸ್ಪಷ್ಟವಾಗಿ ವಹಿಸಿಕೊಂಡಿಲ್ಲ ಅಂತ ನನಗೆ ಅನ್ನಿಸ್ತು ಅವರ ತಬ್ಬಲಿ ನೀನಾದೆ ಮಗನೇ. ಯಾಕಂದರೆ ಆಧುನಿಕತೆಯನ್ನು ಮತ್ತು ಪೂರ್ವಜರ ನಂಬಿಕೆಗಳನ್ನು ಎರಡನ್ನೂ ಒಂದು ರೀತಿ ತುಲನಾತ್ಮಕವಾಗಿ ವಿವರಿಸ್ತಾ ಹೋಗಿದ್ದಾರೆ ತಬ್ಬಲಿ ನೀನಾದೆ ಮಗನೇ. ಗೋವನ್ನು ಒಂದು ಸಾಂಕೇತಿಕವಾಗಿ ಪರಿಗಣಿಸಿ, ಗೋವೇ ಅಂತಲ್ಲ, ನಮ್ಮ ಪೂರ್ವಿಕರ ಯಾವುದೇ ನಂಬಿಕೆಗಳಾಗಿರಬಹುದು ಅದನ್ನು ಗೋವಿನ ಒಂದು ಸಾಂಕೇತಿಕವಾಗಿ ಪರಿಗಣಿಸಿ ಪಾಶ್ಚಾತ್ಯ ಪ್ರಭಾವ ಹಾಗೂ ಪಾಶ್ಚಾತ್ಯರ ನಂಬಿಕೆಗಳು ಹೇಗೆ ಅದನ್ನು ಪರಿಗಣಿಸಿ, ಅಂದರೆ ನಮ್ಮ ನಂಬಿಕೆಗಳನ್ನು ಪಾಶ್ಚಾತ್ಯರು ಯಾವ ರೀತಿಯಲ್ಲಿ ನೋಡ್ತಾರೆ ಮತ್ತು ಅವರ ಆ ದೃಷ್ಟಿಕೋನ ತಪ್ಪಾ ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನು ತಬ್ಬಲಿ ನೀನಾದೆ ಮಗನೇ ಎತ್ತಿದೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಮತ್ತು ಅದು ತಪ್ಪು ಅಂತ ಸಾರಾಸಗಟಾಗಿ ಭೈರಪ್ಪನವರು ಸಹ ನಿರಾಕರಿಸೋದಿಲ್ಲ. ಯಾಕಂದರೆ ಕೆಲವೊಂದು ಪ್ರಶ್ನೆಗಳಿಗೆ ಅವರ ಹತ್ತಿರನೂ ಉತ್ತರ ಇಲ್ಲ. ಉದಾಹರಣೆಗೆ ಒಂದೆರಡು ಸನ್ನಿವೇಶ, ಅದರಲ್ಲಿ ಕಾಳಿಂಗ ಅನ್ನೋ ಒಬ್ಬ ಪ್ರಮುಖ ಪಾತ್ರಧಾರಿ, ಅವನ ಪತ್ನಿ ಹಿಲ್ಡಾ ಅಂತ, ಅವಳು ಅಮೆರಿಕಾದ ಮೂಲದ ಒಬ್ಬಳು ಮಹಿಳೆಯಾಗಿರ್ತಾಳೆ. ಸೊ ಅವಳು ವೆಂಕಟರಮಣ ಅನ್ನೋ ಒಬ್ಬ ಬ್ರಾಹ್ಮಣ, ಅವಳ ಹಿಲ್ಡಾಳ ಏನೋ ಪಾಶ್ಚಾತ್ಯ ನಂಬಿಕೆಗಳನ್ನು ವಿರೋಧಿಸುವವನು ಈ ವೆಂಕಟರಮಣನವನು. ಸೊ ಏನಾಗುತ್ತೆ ಅಂದರೆ, ಈ ಒಂದು ಜಾತ್ರೆಯಲ್ಲಿ ಕೋಣವನ್ನು ಬಲಿ ಕೊಡುವಂತಹ ಒಂದು ಸನ್ನಿವೇಶ ಉಂಟು ಅದರಲ್ಲಿ. ಸೊ ಈ ವೆಂಕಟರಮಣನೇನು ಈ ಪ್ರಾಣಿ ವಧೆಯನ್ನು ಅಂದರೆ ಮಾಂಸಾಹಾರವನ್ನು ವಿರೋಧಿಸುವ ವೆಂಕಟರಮಣ ಆ ಒಂದು ಆಚರಣೆಯಲ್ಲೂ ಸಹ ಭಾಗಿಯಾಗಿರ್ತಾನೆ. ಸೊ ಅದನ್ನು ಹಿಲ್ಡಾ ಕೇಳುವಂಥ ಪ್ರಶ್ನೆ ಅಂದರೆ, ಮಾಂಸ ಆಹಾರವನ್ನು ವಿರೋಧಿಸುವ ನೀವು ಪ್ರಾಣಿ ವಧೆಯನ್ನೇ ಯಾಕೆ ಬೆಂಬಲಿಸ್ತೀರಿ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿಲ್ಲ. ಯಾಕಂದರೆ ಭೈರಪ್ಪನವರಿಗೂ ಅದರ ಒಂದು ಸ್ಪಷ್ಟವಾದ ಉತ್ತರ ಹೇಳುವ ಒಂದು ನಿರ್ಧಾರ ಆಗಲಿ ಅಥವಾ ಆ ಒಂದು ದೃಢತೆ ಆಗಲಿ ಭೈರಪ್ಪನವರಲ್ಲಿ ಇರಲಿಲ್ಲವೇನೋ ಅಂತ ನನಗನ್ನಿಸ್ತು. ಯಾಕಂದರೆ ಒಂದು ತೃಪ್ತಿದಾಯಕವಾದ ಉತ್ತರವನ್ನು ಅವರು ಕೊಡಲಿಲ್ಲ ಅದಕ್ಕೆ. ಸೊ ಕೀಳು ಜಾತಿಯವರ ಒಂದು ಆಚರಣೆ ಈ ರೀತಿ ಹಾರಿಕೆ ಉತ್ತರ ಅಂತಲೇ ಕರಿತೀನಿ ನಾನು ಅದನ್ನು. ಅಂತಹ ಒಂದು ವಿವರಣೆ ಇದೆ ಬಿಟ್ಟರೆ ಅದಕ್ಕೆ ಸಕಾರಣವಾದ ಅಥವಾ ಒಂದು ತಾರ್ಕಿಕವಾದ ಒಂದು ಉತ್ತರ ಆ ಪ್ರಶ್ನೆಗೆ ಅವರಿಂದ ದೊರಕಲಿಲ್ಲ ಅಂತ ಈ ಕಾದಂಬರಿಯಲ್ಲಿ. ಈಗ ಭೈರಪ್ಪನವರ ಎರಡು ಮಾನಸಿಕ ಸ್ಥಿತಿಯನ್ನು ಇಲ್ಲಿ ಕಾಣ್ಬೋದು. ಒಂದು, ಪಾಶ್ಚಾತ್ಯವಾದಂತಹ ನೂತನವಾದ ವಿಚಾರಧಾರೆಗಳನ್ನು ಅವರು ಯಾವ ರೀತಿಯಲ್ಲಿ ಬೆಂಬಲಿಸ್ತಾರೆ ಅನ್ನೋದು. ಇನ್ನೊಂದು, ನಮ್ಮ ನೈತಿಕವಾದ ಬುಡ ಏನಿದೆ, ನೈತಿಕವಾದ ಒಂದು ಪಾಯ ಏನಿದೆ, ಅದನ್ನು ಸಹ ಬಿಡಲಿಕ್ಕೆ ಅವರು ಸಿದ್ಧರಿಲ್ಲ ಅನ್ನುವಂಥದ್ದು. ಸೊ ಕೆಲವೊಂದು ಜಿಜ್ಞಾಸೆ ಏನಿದೆ ಇದರಲ್ಲಿ, ಬಹಳ ಮನಸ್ಸಿಗೆ ಒಂದು ರೀತಿಯ ಕೆಲಸವನ್ನು ಬುದ್ಧಿಗೆ ಕೆಲಸ ಕೊಡುವಂತಹ ಕೆಲವು ಜಿಜ್ಞಾಸೆಗಳನ್ನು ಕಾಣಬಹುದು ತಬ್ಬಲಿಯೂ ನೀನಾದೆ ಮಗನೇ ಪುಸ್ತಕದಲ್ಲಿ. ನಿಜವಾಗಿ ಒಂದು ರೀತಿಯ ಪ್ರಶ್ನೆಯನ್ನು ಅಂದರೆ ಸಂಪೂರ್ಣವಾಗಿ ನಾವು ವಿರೋಧ ಮಾಡಬೇಕಾ ಪಾಶ್ಚಾತ್ಯ ನಂಬಿಕೆಗಳನ್ನು ಅಥವಾ ಪಾಶ್ಚಾತ್ಯವಾಗಿ ಬಂದಿರತಕ್ಕಂಥ ಏನು ನವೀಕರಣ ಏನಿದೆ, ಇವತ್ತಿನ ಹೊಸ ಚಿಂತನೆಗಳು ನಿಜವಾಗಿ ಅಷ್ಟೊಂದು ನಾವು ವಿರೋಧ ಮಾಡಬೇಕು. ಯಾಕಂದರೆ ಪ್ರಪಂಚ ವ್ಯಾವಹಾರಿಕವಾಗಿ ಬದಲಾಗ್ತಿರುವಂಥ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮ್ಮ ಧಾರ್ಮಿಕವಾದ ನಮ್ಮ ಪೂರ್ವಜರ ನಂಬಿಕೆಯನ್ನೇ ನಾವು ದೃಢವಾಗಿ ಇಟ್ಟುಕೊಳ್ಬೇಕಾ ಅಥವಾ ವ್ಯಾವಹಾರಿಕವಾದ ಚಿಂತನೆಯ ಮೂಲಕ ಪಾಶ್ಚಾತ್ಯರ ಹೊಸ ಆಲೋಚನೆಗಳನ್ನು ಸ್ವಾಗತಿಸಬೇಕಾ ಅಂತ ಸ್ವಾಗತಿಸಿದರೂ ಕೂಡ ಈ ಬುಡವನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಎನ್ನುವ ಕುರಿತಾಗಿ ನಮ್ಮೆಲ್ಲರನ್ನು ಚಿಂತನೆಗೆ ಹಚ್ಚುವಂಥ ಒಂದು ಅತ್ಯುತ್ತಮ ಕಾದಂಬರಿ ತಬ್ಬಲಿಯೂ ನೀನಾದೆ ಮಗನೇ ಅಂತ ನನ್ನ ಅಭಿಪ್ರಾಯ. ಕೇಳಿದ್ದಕ್ಕೆ ಧನ್ಯವಾದ. ಇಷ್ಟವಾದರೆ ಹಂಚಿಕೊಳ್ಳಿ.